ನಿಮ್ಮ ಕೈನಲ್ಲಿ ಮತ್ತು ಕಾಲ್ನಲ್ಲಿ ನಮ್ನೆಸ್ ಆರ್ ಟಿಂಗ್ಲಿಂಗ್ ಫೀಲ್ ಆಗ್ತಿದ್ಯಾ? ಅಂದ್ರೆ ನೋವು ಅಥವಾ ಸೂಜಿ ಚುಚ್ಚಿ ತರ? ವಾಕ್ ಮಾಡುವಾಗ ಎಕ್ಸ್ಟ್ರೀಮ್ ಸುಸ್ತು, ವೀಕ್ನೆಸ್ ಕಾಡ್ತಿದ್ಯಾ? ಮತ್ತೆ ಮೂಡ್ ಸ್ವಿಂಗ್ಸ್, ಕನ್ಫ್ಯೂಷನ್, ಇರಿಟೇಬಿಲಿಟಿ, ಡಿಪ್ರೆಷನ್ ಫೀಲಿಂಗ್, ಮೆಮೊರಿ ಲಾಸ್ ಅಂದ್ರೆ ಎಲ್ಲವನ್ನು ಮರ್ತು ಬಿಡೋದು, ಯಾವ ಕೆಲಸದಲ್ಲೂ ಆಸಕ್ತಿ ಇಲ್ಲದೆ ಇರೋದು, ಈ ತರ ಫೀಲ್ ಆಗ್ತಿದ್ಯಾ? ಪದೇ ಪದೇ ಬಾಯಲ್ಲಿ ಹುಣ್ಣು ಅಥವಾ ಮೌತ್ ಅಲ್ಸರ್ ನಂತಹ ಲಕ್ಷಣಗಳು ಮರುಕಳಿಸ್ತಿದ್ಯಾ? ಹಾಗಾದ್ರೆ ನೀವು ಬಿ12 ಡಿಫಿಷಿಯನ್ಸಿ ಫೇಸ್ ಮಾಡ್ತಿದ್ದೀರಾ. ಬನ್ನಿ ಹಾಗಾದ್ರೆ ಬಿ12 ಇಂಪ್ರೂವ್ ಮಾಡ್ಕೊಳ್ಳಲು ನಮ್ಮ ದೇಹ ನ್ಯಾಚುರಲ್ ಆಗಿ ಟ್ರೈನ್ ಮಾಡೋಣ. ಅದು ನಮ್ಮ ಟ್ರೆಡಿಷನಲ್ ರೆಸಿಪಿಯಿಂದಾನೆ. ಹೌದು, ರೈಸ್ ಕಾಂಜಿ. ಈಗಾಗ್ಲೇ ನಮ್ಮಲ್ಲಿ ತುಂಬಾ ಜನ ಈ ಹೆಸರು ಕೇಳೇ ಇರ್ತೀರಾ, ಇದ್ರ ಉಪಯೋಗ ಕೂಡ ಪಡ್ಕೊಂಡಿರ್ತೀರಾ. ಕೆಲವರು ಕೇಳಿ ಅಲ್ಲೇ ಮರ್ತು ಇಟ್ಟಿರ್ತೀರಾ. ಇವತ್ತು ಅಂತದೇ ಒಂದು ನಮ್ಮ ಟ್ರೆಡಿಷನಲ್ ಮನೆ ಮದ್ದಿನ ಬಗ್ಗೆ ತಿಳಿದುಕೊಳ್ಳೋಣ. ಇದು ಬಿ12 ನ ಉತ್ಪತ್ತಿಯನ್ನು ನಮ್ಮ ದೇಹ ತನ್ನಷ್ಟಕ್ಕೆ ತಾನೇ ಉತ್ಪತ್ತಿ ಮಾಡುವ ಹಾಗೆ ಮಾಡುವಂತ ಸಿಂಪಲ್ ಅಜ್ಜಿ ಮನೆ ಮದ್ದು ಇದಾಗಿದೆ. ಇದು ಮಾಡೋದು ಕೂಡ ತುಂಬಾನೇ ಸಿಂಪಲ್. ಒಂದು ಮಣ್ಣಿನ ಪಾಟ್ ಅಥವಾ ಒಂದು ಬಟ್ಟಲಿಗೆ ಸ್ವಲ್ಪ ಅನ್ನ ಅಥವಾ ನವಣೆ ಅಥವಾ ಯಾವುದೇ ಸಿರಿಧಾನ್ಯವನ್ನಾದರೂ ಸೇರಿಸ್ಬೋದು. ಅದಕ್ಕೆ ಎಷ್ಟು ಪ್ರಮಾಣ ರೈಸ್ ತಗೊಂಡಿದ್ದೀರೋ ಅದರ 2 ಅಥವಾ 3 ಪ್ರಮಾಣದಲ್ಲಿ ನೀರು ಸೇರಿಸಬೇಕು. ಇದನ್ನು ರಾತ್ರಿ ಇಡೀ ನೆನೆಯಲು ಬಿಡಬೇಕು. ಆ ಸಮಯದಲ್ಲಿ ರೈಸ್ ಫರ್ಮ್ಯೂಟೆಡ್ ಆಗಿ ಲ್ಯಾಕ್ಟೋಬಾಸಿಲ್ಸ್ ಅಂತಹ ಮೈಕ್ರೋ ಬ್ಯಾಕ್ಟೀರಿಯಾವನ್ನು ಉತ್ಪತ್ತಿ ಮಾಡೋದಕ್ಕೆ ಸಹಾಯ ಆಗುತ್ತೆ. ಈ ಮೈಕ್ರೋ ಬ್ಯಾಕ್ಟೀರಿಯಾವು ನಮ್ಮ ಗಟ್ನ ಗುಡ್ ಬ್ಯಾಕ್ಟೀರಿಯಾ ಪ್ರೀಬಯೋಟಿಕ್ ಆಗೋದ್ರಿಂದ ನಾವು ಸೇವಿಸೋ ಆಹಾರದ ಪೋಷಕಾಂಶಗಳನ್ನೆಲ್ಲ ಹೀರಿಕೊಳ್ಳುವುದಕ್ಕೆ ಸಹಕಾರಿಯಾಗುತ್ತೆ. ಈ ರೀತಿ ನಮ್ಮ ದೇಹ ತನ್ನಷ್ಟಕ್ಕೆ ತಾನೇ ಬಿ12 ನಂತಹ ಅತಿ ವಿರಳ ವಿಟಮಿನ್ ಅನ್ನು ಉತ್ಪತ್ತಿಸಲು ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಆದರೆ ಇದು ಒಂದು ದಿನದಲ್ಲಿ ಆಗುವ ಮ್ಯಾಜಿಕ್ ಅಂತೂ ಅಲ್ಲ. ಸರಾಸರಿ 21ರಿಂದ 1 ತಿಂಗಳು ಪ್ರತಿನಿತ್ಯ ಸೇವಿಸೋದ್ರಿಂದ ಮಾತ್ರ ನಿಮ್ಮ ಬಾಡಿ ಆಗುವ ಬದಲಾವಣೆ ನೀವೇ ಕಾಣ್ಬೋದು. ನೆಕ್ಸ್ಟ್ ಮಾರ್ನಿಂಗ್ ಫರ್ಮೆಂಟೆಡ್ ರೈಸ್ನ ವಾಟರ್ ಜೊತೆ ಸ್ವಲ್ಪ ಮೊಸರು ಅಥವಾ ಮಜ್ಜಿಗೆ ಸೇರಿಸಿ ಅದಕ್ಕೆ ಈರುಳ್ಳಿ, ಉಪ್ಪು, ಜೀರಿಗೆ ಪೌಡ್ರು, ಕೊತ್ತಂಬರಿ ಹೀಗೆ ರುಚಿಗೆ ಬೇಕಾದಂಥ ಸ್ವಲ್ಪ ಮಾತ್ರದಲ್ಲಿ ಸೇರಿಸ್ಕೊಂಡು ಬೆಳಗ್ಗೆ ಸೇವಿಸೋದ್ರಿಂದ ನಮ್ಮ ಬಾಡಿಯಲ್ಲಿ ಹೊಸ ಚೈತನ್ಯ ಬರಲು ನೀವೇ ಕಾಣಬಹುದು. ಅಲ್ಲದೆ ನಮ್ಮ ಬಾಡಿನಲ್ಲಿ ತಾಪಮಾನವನ್ನು ತಗ್ಗಿಸುವ ಗುಣ ಈ ಮ್ಯಾಜಿಕ್ಸ್ ರೆಸಿಪಿಗೆ ಇದೆ ಅಂತಾನೆ ಹೇಳ್ಬೋದು. ಮತ್ತೆ ಮುಂಚೆನೆ ನೋಡಿದ ಹಾಗೆ ರೇರ್ ವಿಟಮಿನ್ ಬಿ12 ವೃದ್ಧಿಯಾಗಿ ನಮ್ಮ ಬಾಡಿನಲ್ಲಿರುವಂತಹ ದೀರ್ಘಕಾಲ ಉರಿ ಊತ ಮತ್ತು ಜೋಮು, ಸುಸ್ತು ಹಾಗೆ ಮೆಮೊರಿ ರಿಲೇಟೆಡ್ ಪ್ರಾಬ್ಲಮ್ಸ್ ಎಲ್ಲವೂ ಕೂಡ ಕ್ರಮೇಣ ಕಮ್ಮಿಯಾಗಿ ಜೀವನದಲ್ಲಿ ಉತ್ಸಾಹ ಮತ್ತೆ ತುಂಬುವುದನ್ನು ನೀವೇ ಕಾಣಬಹುದು. ಈ ರೀತಿ ಈ ರೆಸಿಪಿ ತುಂಬಾನೇ ಆರೋಗ್ಯ ಗುಣಗಳನ್ನು ಹೊಂದಿದೆ. ಅಲ್ಲದೆ ಇದು ಇನ್ಸ್ಟೆಂಟ್ ಆಗಿ ಬಿ12ನ ನಿಮ್ಮ ಬಾಡಿಗೆ ಕೊಡುವಂಥ ವಸ್ತು ಅಲ್ಲ. ಇದು ಕ್ರಮೇಣ ನೀವು ಸೇವಿಸ್ತಾ ಬಂದಲ್ಲಿ ಒಂದು 21 ದಿನ ಅಥವಾ ತಿಂಗಳು ನೀವು ಸೇವಿಸ್ತಾ ಬಂದಲ್ಲಿ ನಿಮ್ಮ ಬಾಡಿಲಾಗೋ ಚೇಂಜಸ್ ನೀವೇ ಕಾಣತೊಡಗ್ಬೋದು. ನೋಡಿದ್ರಲ್ಲ, ಈ ಒಂದು 5 ನಿಮಿಷ ಹಿಡಿಯುವ ರೆಸಿಪಿಯಿಂದ ಎಷ್ಟೆಲ್ಲ ಆರೋಗ್ಯ ವೃದ್ಧಿ ಮಾಡ್ಕೋಬೋದು ಅಂತ. ಹಾಗಾದರೆ ಮತ್ತೊಂದು ಇದೇ ರೀತಿ ಹೆಲ್ತ್ ರೆಮಿಡಿ ಜೊತೆ ಮತ್ತೆ ಸಿಗೋಣ. ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸ್ಟೇ ಹೆಲ್ದಿ, ಸ್ಟೇ ಹ್ಯಾಪಿ.